ಹಾಲ್ ವೆಲ್ಕಮ್ ಟು MS ಡೈಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಬೆಳಗ್ಗೆನೇ ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆನೇ ನಾನು ಎದ್ದು ಉಪ್ಪಿಟ್ಟು ಮಾಡಿಟ್ಟು ಡ್ಯೂಟಿಗೆ ಬೆಳಗಿನ ಜಾವ 6 ಗಂಟೆಗೆ ಹೊರಟಿದ್ದೆ. ಇನ್ನು ನಾನು ಡ್ಯೂಟಿಗೆ ಹೋಗೋ ಹೊತ್ತಿಗೆ 7 ಗಂಟೆ ಆಗುತ್ತೆ. ಇನ್ನು ಡ್ಯೂಟಿ ಮುಗಿಸ್ಕೊಂಡು 2 ಗಂಟೆಗೆ ನಾನು ಬರೋದು. ಇನ್ನು ಹಸ್ಬೆಂಡ್ ಇವತ್ತು ಕರ್ಕೊಂಬರೋಕ್ಕೆ ಅಂತ ಬಂದಿದ್ದರು. ಇನ್ನು ಬರ್ತಾ ಅಲ್ಲೇ ನಮ್ಮ ರಿಲೇಷನ್ಸ್ದು ಚಿಕನ್ ಅಂಗಡಿ ಇದೆ. ಸೊ ಅಲ್ಲೇ ಹೋಗಿ ಚಿಕನ್ ತೊಗೊಂಡು ಇನ್ನು ಅಲ್ಲಿ ಬಾತುಕೋಳಿ ಇತ್ತು ಅಂತ ಹೇಳಿ ನಾನು ಬಾತುಕೋಳಿ ಇಟ್ಕೊಂಡು ಸ್ವಲ್ಪ ಹೊತ್ತು ಆಟಾಡಿಸ್ತಾ ಇದ್ದೆ. ನಾನು ಫಸ್ಟ್ ಟೈಮ್ ಬಾತುಕೋಳಿ ಕೈಯಲ್ಲಿ ಇಟ್ಕೊಂಡಿದ್ದು, ಅದಕ್ಕೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಸೊ ಅದಕ್ಕೇ ಬಾತುಕೋಳಿ ಇಟ್ಕೊಂಡು ಆಟಾಡಿಸ್ತಾ ಇದ್ದೆ. ಅಲ್ಲಿಂದ ಒಂದು 2.5 kg ಚಿಕನ್ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಚಿಕನ್ನ ತರಕಾರಿ ಅಂತ ಹೇಳಿ ಹೊರಟ್ವಿ. ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಇವತ್ತು ಸಂಡೇ, ತರಕಾರಿ ಎಲ್ಲ ಖಾಲಿಯಾಗಿತ್ತು. ಸೊ ತರಕಾರಿ ತೊಗೊಂಬರೋಣ ಅಂತೇಳಿ ಸಿಟಿ ಮಾರ್ಕೆಟ್ಗೆ ಅಂತ ಹೊರಟಿದ್ದೀವಿ. ಬನ್ನಿ ಹೋಗೋಣ. ನಮ್ಮ ಏರಿಯಾದಲ್ಲೇ ತರಕಾರಿ ತೊಗೊಳ್ಳೋಣ ಅಂತ ಅಂದರೆ ಇನ್ನು ತರಕಾರಿ ಅಂಗಡಿಗಳಲ್ಲಿ ಗ್ರಾಮ್ಗೂ ಲೆಕ್ಕ ಹಾಕ್ತಾರೆ. 700-800 ರೂಪಾಯಿ ಆದ್ರೂ ಒಂದು 2 ಕವರ್ ತರಕಾರಿ ಬರೋಲ್ಲ. ಸೊ ಒಂದು ಸಿಟಿ ಮಾರ್ಕೆಟ್ಗೆ ಹೋಗಿ ಒಂದೇ ಸಲ ನಾವು ಹಾಕ್ಕೊಂಡು ಬಂದುಬಿಟ್ರೆ ಒಂದು 15 ದಿನ ಮಾತಾಡೋ ಇಲ್ಲ. ಒಂದು 15 ದಿನ ಆದ್ರೂ ನಮ್ಗೆ 15-20 ದಿನವೇ ತರಕಾರಿ ಬರುತ್ತೆ. ಇಷ್ಟು ತರಕಾರಿಗಳಿಗೆ ನಾವು ತಂದಿರೋ ತರಕಾರಿಗಳಿಗೆ ಲೆಕ್ಕ ಮಾಡಿ ಗಾಡಿ ಪಾರ್ಕಿಂಗಿಂದನೂ ಲೆಕ್ಕ ಹಾಕಿ ನೋಡಿದ್ರೆ ಬರೀ 950 ರೂಪಾಯಿ ಇಷ್ಟೇ ಆಗಿರೋದು. ಅಷ್ಟಕ್ಕೇ 2 ಬ್ಯಾಗಷ್ಟು ತರಕಾರಿ ಬಂದಿದೆ. ನನ್ನ ಸಿಟಿ ಮಾರ್ಕೆಟ್ಗೆ ಹೋಗ್ತಾ ಇರೋದು ನಿಜವಾಗ್ಲೂ ಹೊರ್ತು ಹೇಳಬೇಕು ಅಂತ ಅಂದರೆ ತರಕಾರಿಗಳು ಸಹಿತ ಫುಲ್ಲು ಎಲ್ಲ ಫ್ರೆಶ್ ಆಗಿರೋದೇ ಸಿಗುತ್ತೆ. ಸೊಪ್ಪುಗಳೆಲ್ಲ 10 ರೂಪಾಯಿ 20 ರೂಪಾಯಿ ಕಟ್ಟು. ಸೊ ಚೆನ್ನಾಗಿ ಹೊರ್ತಾಗುತ್ತೆ, ತೊಗೊಂಬರ್ಬೋದು. ನಾನು ಎಲ್ಲ ನೋಡಿ ಎಲ್ಲ 1 kg ಏನೇನು ತರಕಾರಿ ತೊಗೊಬಂದರು ಅಂತ ಎಲ್ಲ ಕೌಂಟ್ ಮಾಡ್ತಾ ಇದ್ದಾರೆ, ಎಷ್ಟಾಯಿತು ಏನು ಅಂತ. ಈ ಕಡೆ ಸೊಪ್ಪು 30, ಟೊಮೊಟೊ ಎಷ್ಟು ಹೇಳಿ? 50, 2 kg 60. ಅದು ಸೊಪ್ಪು, ಕೊತ್ತಂಬರಿ ಮತ್ತು ಪಾಲಕ್ ಸೊಪ್ಪು 40. ಕೊತ್ತಂಬರಿ ಎಷ್ಟು ಕಟ್ಟು? 2 ಕಟ್ಟು 30. 2 ಕಟ್ಟು 30. ಪುದೀನ 2 ಕಟ್ಟು 30. ಆ ಕಿಟಕಿ ಕ್ಲೋಸ್ ಮಾಡಿ ಒಂಚೂರು, ಬೆಳಕು ಜಾಸ್ತಿ ಬರ್ತೈತಿ. ಇದು ಮೂಲಂಗಿ 20, 1 kg. ಬ್ಯಾಗ್ 20 ರೂಪಾಯಿ. ಬೀನ್ಸ್ ಅರ್ಧ kg 30. ಸೌತೆಕಾಯಿ 50. 2 kg 50. ಸೌತೆಕಾಯಿ. ಕರಿಬೇವು 10 ರೂಪಾಯಿ. 10 ರೂಪಾಯಿ. ಅದೇನು ನೋಡಿ ಹಿಂದಿರು ಹೇಳ್ತಿರಲ್ಲ. ಅದು ಗೋರಿಕಾಯಿ ಮತ್ತು ತೊಂಡೆಕಾಯಿ 20 40 ಕೊಟ್ರಿಲ್ಲ. 40. ಅದು ಅರ್ಧ kg, ಇದು ಅರ್ಧ kg. ಹೂವು 100 ರೂಪಾಯಿ. ಅರ್ಧ kg. kg 100 ಎಡಿದು. ಅರ್ಧ kg 100. ಬೆಂಡೆಕಾಯಿ 30 ಬೆಂಡೆಕಾಯಿ. ಏನದು? ಆಲೂಗಡ್ಡೆನಾ? ಆಲೂಗಡ್ಡೆನೇ ಅದು. ಆಲೂಗಡ್ಡೆನೇ ಕ್ಯಾಚ್ ಹಾಕಿದ್ರಲ್ಲ ಅವರು. 30 ರೂಪಾಯಿ.
1.5 kg 30. ನಿಂಬೆಹಣ್ಣು 50 ರೂಪಾಯಿ. ಅಷ್ಟು ನಿಂಬೆಹಣ್ಣು 50 ರೂಪಾಯಿ. ಇಲ್ಲಿ ಅಂಗಡಿಲಿ ತೊಗೊಳಕ್ಕೆ ಹೋದ್ರೆ 5 ರೂಪಾಯಿ ಒಂದು. ಕ್ಯಾರೆಟ್ ಮತ್ತೆ ಬೀಟ್ರೂಟು. ಬೀಟ್ರೂಟ್ 40 ರೂಪಾಯಿ, ಕ್ಯಾರೆಟ್ 40 ರೂಪಾಯಿ, 80 ರೂಪಾಯಿ. ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು 30. ಹಸಿಮೆಣಸಿನ್ಕಾಯಿ 10 ರೂಪಾಯಿ. 30 ಹಸಿಮೆಣಸಿನ್ಕಾಯಿ 10 ರೂಪಾಯಿ. 40 ರೂಪಾಯಿ. ಬೆಟ್ಟದನೆಲ್ಲಿಕಾಯಿ 20 ರೂಪಾಯಿ. ತಗಿರಿ ಎಷ್ಟು? ಐತೆ ಒಂದು 10. 350 ಗ್ರಾಮ್. ಅದು ಕವರ್ ಇಲ್ಲ ಅಂತ ಅಂದ್ಲ ಅಮ್ಮ, ಅದಕ್ಕೆ ಹಂಗೆ ಹಾಕೋರು. ಕವರ್ ಎಲ್ಲೈತೆ? ಕವರ್ ಇಲ್ಲ. 350 ಗ್ರಾಮ್ ಏನೋ ಬಂತು. 350 ಗ್ರಾಮ್ ಇದಾ? ಇಷ್ಟು ದೊಡ್ಡ ಕವರ? ಇದೇ ಬೆಟ್ಟದನೆಲ್ಲಿಕಾಯಿ ತಗೊಳಕ್ ಹೋಗಿದ್ದು 50 ರೂಪಾಯಿ. ಇಲ್ಲಿ 50 ರೂಪಾಯಿ. 100 ರೂಪಾಯಿ ಹೇಳಿದ್ರೆ ಹೇಳ್ತಾರೆ, ಹೇಳಕ್ಕಾಗಲ್ಲ. ಇಷ್ಟು 20 ರೂಪಾಯಿ. ಇಷ್ಟು ಬೆಟ್ಟದ ನೆಲ್ಲಿಕಾಯಿ ಇಷ್ಟು ಚೆನ್ನಾಗೂ ಐತೆ. 5 ಎಲ್ಲ ಕೌಂಟ್ ಮಾಡಿದ್ರಾ? ಸರಿ ಆಯ್ತು, ಕೌಂಟ್ ಮಾಡಿ ಎಲ್ಲ. ನಾ ಕಿಟಕಿ ಮುಚ್ಚ್ರಿ ಒಂಚೂರು, ಗಾಡಿ ಇದು ಬೆಳಕು ತುಂಬ, ನಿಮ್ಮ ಮುಖನೇ ಕಾಣಿಸ್ತಿಲ್ಲ. ನೀವು ಹೋಗಿ ಅಲ್ಲಿ ಕೂತಿದ್ದೀರಾ, ಹೋಗೋಗಿ. ಏನೋ ನಿಮ್ಮ ಮುಖ ನೋಡಿ ಏನು ಪ್ರಯೋಜನ? ನಾವು ಈ ಕಡೆಯಿಂದ ವಿಡಿಯೋ ಮಾಡ್ಕೊಳ್ತೀವಿ. ಇಷ್ಟು ತರಕಾರಿ ಫ್ರೆಂಡ್ಸ್ ತಂದಿರೋದು. ಆಮೇಲೆ ಎಲ್ಲ ಫ್ರಿಜ್ಜಿಗೆ ಜೋಡಿಸ್ಬೇಕು. ಜೋಡಿಸ್ಬಿಟ್ರೆ ಇವಾಗ ಒಂದು 15 ದಿನ ತರಕಾರಿ ತಲೆನೋವು ತಪ್ಪುತ್ತೆ. ಕೌಂಟ್ ಮಾಡ್ತಾ ಇದ್ದಾರೆ ಎಷ್ಟಾಯಿತು ಅಂತ. ಇಲ್ಲೇನಾದರೂ ಅಂಗಡಿಗಳಲ್ಲಿ ಹೋಗಿ ತಗೊಳಕ್ಕೆ ಹೋದ್ರೆ ಗ್ರಾಮ್ಗೂ ಲೆಕ್ಕ ಹಾಕ್ತಾರೆ. ಹೋದ್ಸಲಿ ಬರೀ 2 ಕವರು 750 ರೂಪಾಯಿ. ಹೊಟ್ಟೆಲ್ಲ ಉರ್ದೋಯ್ತು ನನಗೆ. ಇಷ್ಟು ತರಕಾರಿಗೆ 910 ರೂಪಾಯಿ. ಕಣ್ಣು ಮುಚ್ಕೊಂಡು ಸಿಟಿ ಮಾರ್ಕೆಟ್ಗೆ ಹೋಗಿ ತಗೊಂಬರ್ಬೋದು ನಿಜವಾಗ್ಲೂ. ಇಷ್ಟು ತರಕಾರಿ 910 ರೂಪಾಯಿ. ಆ ಬ್ಯಾಗುದು 20 ರೂಪಾಯಿ. ಬ್ಯಾಗು ಸೇರಿ ಇಷ್ಟು ತರಕಾರಿಗೆ 910 ರೂಪಾಯಿ ಆಗಿದೆ ಅಷ್ಟೇ. ಅದೇ ಇಲ್ಲಿ ಅಂಗಡಿಲಿ ಹೋಗಿ ತಗೊಬಂದಿದ್ದು ಲಾಸ್ಟ್ ಟೈಮು 780 ರೂಪಾಯಿ ಅಲ್ವಾ ನಾವು ಕೊಟ್ಟಿದ್ದವತ್ತು. ಗಾಡಿ ಪಾರ್ಕಿಂಗ್ ಎಲ್ಲ ಸೇರಿ 950 ರೂಪಾಯಿ ಆಗಿದೆ. ಒಂದು 15 ದಿನ ಒಂದು 20 ದಿನನೇ ಬರುತ್ತಲ್ಲ. ಕಣ್ಣು ಮುಚ್ಕೊಂಡು ಆರಾಮಾಗಿ ಒಂದು 20 ದಿನ ಯೂಸ್ ಮಾಡ್ಬೋದು. ಇದರಲ್ಲಿ ಕ್ಯಾರೆಟು ಬೀಟ್ರೋಟ್ ಐತೆ, ಮೂಲಂಗಿ, ಇದು ಪುದೀನ, ಎಲ್ಲ ಫ್ರೆಶ್ ತರಕಾರಿನೇ. ಈ ಕಡೆ ಬೆಟ್ಟದ ನೆಲ್ಲಿಕಾಯಿ, ದಿನ ಬೆಳಿಗ್ಗೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತೇಳಿ. ನಿಂಬೆಹಣ್ಣು ಇಷ್ಟಕ್ಕೆ 50 ರೂಪಾಯಿ. ಎಷ್ಟು ಫ್ರೆಶ್ ಆಗಿದೆ. ಇದು ಬೀನ್ಸು, ಇನ್ನು ಇದು ಸೊಪ್ಪು ಪಲ್ಯ ಮಾಡೋಕ್ಕೆ.
ಈ ಸೊಪ್ಪು ಏನು ಸೊಪ್ಪು ಅಂತಾರೆ ಏನು ಸೊಪ್ಪಿದು ಹೆಸರು? ಏನು ಈ ಸೊಪ್ಪು ಹೆಸರು? ಪಲ್ಯಾಗ ಹಾಂ ಪಾಲಕ್ ಅಲ್ಲ, ಪಾಲಕ್ ಅಲ್ಲ, ಇದು ದಂಟ. ನನಗೆ ಅಷ್ಟಾಗಿ ಸೊಪ್ಪಿನ ಹೆಸರುಗಳು ಗೊತ್ತಿಲ್ಲ. ನನಗೆ ಗೊತ್ತಿರೋದೇ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಆಮೇಲೆ ಇನ್ನೇನು ಸಬ್ಬಕ್ಕಿ ಸೊಪ್ಪು. ಇಷ್ಟು 3 ಸೊಪ್ಪು ಹೆಸರು ಗೊತ್ತಿರೋದು ನನಗೆ. ಸೊಪ್ಪುಗಳ ಹೆಸರು ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಇನ್ನು ಬೆಂಡೆಕಾಯಿ, ಗೆಣಸು ಮಕ್ಕಳಿಗೆ. ಇದು ಸೋರೆಕಾಯಿ ತಾನೇ? ಹಾಂ, 2 ಸೋರೆಕಾಯಿ, ಟೊಮೊಟೊ, ಇನ್ನಿದ್ರಲ್ಲಿ ಆಲೂಗೆಡ್ಡೆ ಇದೆ. ಇದು ಗೋರಿಕಾಯಿ, ತೊಂಡೆಕಾಯಿ, ಇನ್ನದು ಸೌತೆಕಾಯಿ, ಮತ್ತು ಹೂವು, ಕರಿಬೇ. ಇನ್ನಿದನ್ನೆಲ್ಲ ಆಮೇಲೆ ಫ್ರಿಜ್ಜಿಗೆ ಜೋಣಿಸ್ಬೇಕು. ಜೋಣಿಸ್ಬಿಟ್ಟು ಈಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. 7 ಗಂಟೆಗೆ ಸ್ಟಾರ್ಟ್ ಮಾಡಿ ತರಕಾರಿಗಳನ್ನೆಲ್ಲ ಫ್ರಿಜ್ಜಿಗೆ ಜೋಡಿಸೋಣ ಅಂತ ಹೇಳಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ಇನ್ನು ಬಾಕ್ಸ್ಗಳೆಲ್ಲ ನಾನು ಇನ್ನೂ ತೊಗೊಂಡಿಲ್ಲ, ಬುಕ್ ಮಾಡಬೇಕು. ಅದಕ್ಕೆ ಇವಾಗ ಸದ್ಯಕ್ಕೆ ಕವರಲ್ಲೇ ಎಲ್ಲ ಈ ಥರ ಎತ್ತಿಡ್ತಾ ಇದ್ದೀನಿ. ಇವತ್ತು ನಮ್ಮ ಅತ್ತೆ ಮನೆಯಿಂದನೇ ನಮ್ಮ ಅತ್ತೆ ಮೀನು ಸಾಂಬಾರು ಮಾಡಿದ್ದೀನಿ, ಬಂದು ತೊಗೊಂಡೋಗು ಅಂತ ಹೇಳಿ ಕಾಲ್ ಮಾಡಿದರು. ಸೊ ಅದಕ್ಕೆ ಅಲ್ಲಿಂದನೇ ಹೋಗಿ ನಮ್ಮ ಮನೆಯವ್ರು ಸಾಂಬಾರು ತೊಗೊಬಂದರು. ನಮ್ಮ ಮನೆಯವರು ಕಬಾಬ್ ಮಾಡೋಣ ಮನೆಯಲ್ಲೇ, ಇನ್ನು ಚಿಕನ್ ತೊಗೊಬಂದಿದ್ದೀನಿ. ಇನ್ನೇನು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಇನ್ನು ಬೇಡ ಬಿಡು ಅಂತ ಹೇಳಿ ನಮ್ಮ ಮನೆಯವರು ಅಲ್ಲೋಗಿ ಸಾಂಬಾರು ಇಸ್ಕೊಂಬಂದರು. ಇನ್ನು ನಮ್ಮ ಮನೆಯವ್ರು ಕಬಾಬ್ ಮಾಡಿದ್ರು. ಇನ್ನು ನನ್ನ ಮಗಳು ರೈಸಿಗಿಟ್ಲು. ಇವತ್ತಿನ ರಾತ್ರಿ ಡಿನ್ನರ್ ಈ ಥರ ಆಗಿತ್ತು. ಇನ್ನು ಊಟ ಎಲ್ಲ ಮಾಡಿದ್ಮೇಲೆ ಇವತ್ತು ಫಾದರ್ಸ್ ಡೇ ಬೇರೆ ಇತ್ತಲ್ಲ. ಇನ್ನು ಫಾದರ್ಸ್ ಡೇನ ಮಕ್ಕಳು ಸಿಂಪಲ್ಲಾಗಿ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರು ಅಂತ ನೋಡಿ. ಮುಗ್ಧ ಮನಸ್ಸುಗಳ ಪ್ರೀತಿನೇ ಈ ಥರ ಅಲಕ್ಕೆ ಚೆಂದ ಅಲ್ಲ. ಮಕ್ಕಳು ಅವ್ರ ಕೈಯಾರೆ ಗ್ರೀಟಿಂಗ್ಸ್ ಮಾಡಿ ಅವ್ರ ಅಪ್ಪನಿಗೆ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಗ್ರೀಟಿಂಗ್ಸ್ ನೋಡಿ ಒಂದು ಕ್ಷಣ ಅವ್ರ ಅಪ್ಪನಿಗೆ ಕಣ್ಣಲ್ಲಿ ನೀರೇ ಬಂದುಬಿಡ್ತು. ನೋಡಿ ಯಾವ ಥರ ಇತ್ತು ಅಂತೇಳಿ. ಏನಂತ ಇರಿ ಏನಂತ ಬರ್ದವಳೆ? ಹ್ಯಾಪಿ ಫಾದರ್ಸ್ ಡೇ ಪಾಪಾ, ಐ ಲವ್ ಯು ಮೈ ಹೀರೋ, ಯು ಆರ್ ಮೈ ವರ್ಲ್ಡ್ ಬೆಸ್ಟ್ ಡ್ಯಾಡ್. ಹ್ಯಾಪಿ ಫಾದರ್ಸ್ ಡೇ. ಐ ಲವ್ ಯು ಸೋ 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 ಮಚ್ ಪಾಪಾ. ಬೆಸ್ಟ್ ಫಾದರ್ಸ್ ಡೇ. ನಿಮ್ಮ ಫೋಟೋ ಅಂಟಿಸಿದಾಳೆ ಅವರಿಬ್ರದ್ದು, ಅಪ್ಪಂದು. ಐ ಲವ್ ಯು ಅಪ್ಪ. ಎಷ್ಟು ದಿನದವರೆಗೂ ಇದನ್ನ ಹಂಗೆ ಜೋಪಾನವಾಗಿ ಇಟ್ಕೊಳ್ತೀರಾ? ಅವಳು ಮದುವೆ ಆಗಿ ಹೋಗ್ಬೇಕಾದ್ರೆ ಇದನ್ನ ನೀವು ತೋರಿಸ್ಬೇಕು ಅವಳಿಗೆ. ಇಡ್ತೀರಾ ಅಷ್ಟು ಜೋಪಾನವಾಗಿ? ಇಡ್ತೀರಾ? ಖುಷಿ ನೋಡಲ್ಲಿ. ಮುಗ್ಧ ಮನಸ್ಸಿನ ಪ್ರೀತಿ ಇದು. ಇದು ದೊಡ್ಡೋಳು ಮಾಡಿರೋದಾ? ಇಲ್ಲಿ ಡ್ಯಾಡ್ ಐ ಲವ್ ಯು. ಇದು ಅಪ್ಪ ನಿಮ್ದು ಕೈ, ಇದು ಡ್ಯಾಡು ಮೀ ಅಂತ ಹಾಕಿದಾಳೆ. ಇಲ್ಲಿ ಮಧ್ಯದಲ್ಲಿ ಐ ಲವ್ ಯು ಡ್ಯಾಡಿ. ಡಿಯರ್ ಫಾದರ್, ಯು ಆರ್ ದ ಬೆಸ್ಟ್ ಫಾದರ್ ಇನ್ ದ ಹೋಲ್ ವರ್ಲ್ಡ್. I feel so blessed to have you as my father. ನಾನು ಪುಣ್ಯ ಮಾಡಿದ್ದೆ ನಿಮ್ಮನ್ನ ಪಡೆಯಕ್ಕೆ ಅಂತ ಬರ್ದವಳೆ. ಐ ಲವ್ ಯು. ಹ್ಯಾಪಿ ಫಾದರ್ಸ್ ಡೇ. ಶರ್ಟ್ ಗಿಫ್ಟ್ ಕೊಟ್ಬಿಟ್ಲು.
ಈ ವರ್ಡ್ ಇವಾಗ ನನಗೆ ಓದ್ಬೇಕಾದ್ರೆ ನನಗೆ ನೀರು ಬಂತು ಕಣ್ಣಲ್ಲಿ. ಫೋನಲ್ಲಿ ಹಾಕೋ ಬದಿದ್ದು ಅಕ್ಕ. ಫೋನಲ್ಲಿ ಅವ್ರು ಬೇರೆ ಬರ್ತಿದ್ದು, ಇದು ನಾನು ಬರ್ದಿದ್ದು, ಅವ್ರು ಬರ್ದಿದ್ದು ಇಲ್ಲ ಏನೋ ಬರ್ದಿದ್ರು, ನೀನು ಬರ್ದಿದ್ದೆಲ್ಲ ಆಗ್ತದೆ. ನಾನೀಗ ಅಪ್ಪನ ನೀರಾಗಿತ್ತು. ಅದ್ರ ಚಾಕ್ಲೇಟ್ ಇಟ್ಕೊಟ್ಟಿದ್ದ ನಿಮ್ಮ ಮಗ ಎಲ್ಲಿ? ಅವನು ಏನೇನ್ ಮಾಡಿದಾನೆ ನೋಡೋಣ. ಚಾಕ್ಲೇಟ್ ಮಾಡಿದ್ದಾನೆ. ಐ ಲವ್ ಯು ಸೋ ಮಚ್, ಯುವರ್ ಈಸ್ ಎ ಬೆಸ್ಟ್ ಡ್ಯಾಡ್. ಐ ಲವ್ ಯು ಅಪ್ಪ. ತಿನ್ಬೇಕು ಚಾಕ್ಲೇಟ್ ನಿನ್ ಮಗ ಕೊಟ್ಟಿರೋದು ಚಾಕ್ಲೇಟ್. ನಿಮ್ ಮಗ ಕೊಟ್ಟಿರೋದು ಚಾಕ್ಲೇಟ್. ಕಣ್ಣಲ್ಲಿ ನೀರ್ ಬಂತ. ಸಂತೋಷ ಕಣ್ಣಿರೋದು. ನೀನು ಅವ್ರು ತಿನ್ಸಬೇಕು. ಥ್ಯಾಂಕ್ಸ್ ಕಣ್ಣ. ಪುಟ್ಟ ಕೇಕ್ ಅವ್ರ ಕೈಯಲ್ಲಾದಂತ ಪುಟ್ಟ ಕೇಕ್ ತಂದಿದ್ದಾರೆ. ಕಟ್ ಮಾಡ್ರಿ. ನಿಮ್ಗಿಂತ ದೊಡ್ಡ ಆಸ್ತಿ ನನಗೆ. ನಾನು ನಿಮ್ಗಿಂತ ದೊಡ್ಡ ಆಸ್ತಿ ನಡ್ರ. ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ಸ್ ಹೇಳಿ ಮಕ್ಕಳಿಗೆ. ನನಗೆ ಸಾಕು, ಚಿಕ್ಕ ಕೇಕ್ ಸೆಲೆಬ್ರೇಷನ್ ಮಾಡೋದು ತೃಪ್ತಿಯಿಂದ ಸೆಲೆಬ್ರೇಷನ್ ಆಯ್ತು ಇವತ್ತು. ಅಂಗಡಿಗೆ ಹೋಗ್ಬಿಟ್ಟ ನಾಮಿನೇಷನ್ ಮಾಡಿಸ್ಕೊಂಬ. ಎಷ್ಟೇನೇ ಆಗಲಿ ನ್ಯಾಮಿನೇಷನ್ ಮಾಡಿ ಸಿಕ್ಕೊಳ್ತಿರೋ. ಅದು ಅರ್ಧೋಗ್ದಂಗೆ ಯಾವಾಗಲೂ ಜೊತೆಲಿರೋ ಥರ. ಅಲ್ಲಿ ಸಜ್ಜಿಗೆ ಬೆಳಗ್ಗೆ 100 ರೂಪಾಯಿ ಆಗಲಿ ಹೋಗಿ ನಾಮಿನೇಟ್ ಮಾಡಿಸ್ಕೋಬ. ನಾಮಿನೇಟ್ ಅಲ್ಲ, ನಾಮಿನೇಷನ್. ನಾಮಿನೇಟ್. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಕೀಪ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ.